1970ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮುಖಾಂತರವಾಗಿ ಉದ್ಘಾಟನೆಯಾಗಿ ಸಾಕಷ್ಟು ಜನ ಪ್ರೇಕ್ಷಕರ ಜೊತೆಗೆ ಸಿನಿಮಾ ತಾರೆಯರ ಮನಸ್ಸನ್ನ ಗೆದ್ದಂತಹ ಊರ್ವಶಿ ಥಿಯೇಟರ್ ಏನಿದೆ ಇವತ್ತು ಡೆಮಾಲಿಷ್ ಆಗ್ತಾ ಇರುವಂತಹದ್ದು. ಸುಮಾರು 50 ವರ್ಷದ ಇತಿಹಾಸವನ್ನ ಹೊಂದಿರುವಂತಹ ಈ ಥಿಯೇಟರ್ ಇವತ್ತು ಸಂಪೂರ್ಣವಾಗಿ ಕೆಡುವುದಕ್ಕೆ ಮುಂದಾಗ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ಲಾಲ್ಬಾಗ್ ರಸ್ತೆಯಲ್ಲಿ ಕಂಡು ಬರುವಂತಹ ಊರ್ವಶಿ ಥಿಯೇಟರ್. ಇದು ಸಾಕಷ್ಟು ಜನ ಸಿನಿ ಪ್ರೇಮಿಗಳ ಮನಸ್ಸನ್ನ ಗೆದ್ದಂತಹದ್ದು. ಸಾಕಷ್ಟು ಸಿನಿ ಪ್ರೇಮಿಗಳು ಸಹ ಇಲ್ಲಿಗೆ ಬಂದು ಸಿನಿಮಾವನ್ನ ನೋಡೋದಕ್ಕೆ ಮುಂದಾಗ್ತಾ ಇದ್ರು. 55 ವರ್ಷಗಳ ಇತಿಹಾಸ ಇರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಂದ ಉದ್ಘಾಟನೆ ಆದಂತಹ ಥಿಯೇಟರ್ ಇದು. ಈಗ ಆಲ್ರೆಡಿ ಅಂದ್ರೆ ಸುಮಾರು 10 ವರ್ಷಗಳಿಂದ ಕೋರ್ಟ್ನಲ್ಲಿ ಈ ವಿಚಾರವಾಗಿ ಈ ಜಾಗದ ವಿಚಾರವಾಗಿ ಕೇಸ್ ಇತ್ತು. ಈ ಕೇಸ್ನ ನಿರ್ಧಾರದ ಬಳಿಕ ಈಗ ಈ ಜಾಗವನ್ನ ಡೆಮಾಲಿಷ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈ ಜಾಗವನ್ನ ಸಂಪೂರ್ಣವಾಗಿ ಮಾಲೀಕರ ಪರವಾಗಿ ಆದೇಶವನ್ನ ನ್ಯಾಯಾಲಯ ನೀಡಿದೆ. ಇದಾದ ಬಳಿಕ ಈ ಆದೇಶದ ಪ್ರಕಾರವಾಗಿ ಆ ಥಿಯೇಟರ್ ಅಂದ್ರೆ ಈ ಜಾಗದ ಮಾಲೀಕರೇನಿದ್ದಾರೆ ಅವರು ಥಿಯೇಟರ್ ಅನ್ನ ಕೆಡೋದಕ್ಕೆ ಸದ್ಯಕ್ಕೆ ನಿರ್ಧಾರವನ್ನ ಮಾಡಿರುವಂತಹದ್ದು. ಸೊ ಮಾಲೀಕರಿಂದ ಈ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಇದನ್ನ ಸಂಪೂರ್ಣವಾಗಿ ಈಗ ಒಡೆಯೋದಕ್ಕೆ ಮುಂದಾಗ್ತಾ ಇರುವಂತದ್ದು ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಈಗ ಡೆಮಾಲಿಷ್ ನಡೀತಾ ಇದೆ ಅಂತ ಹೇಳಿ. ಯಾಕಂತಂದ್ರೆ ಒಳಗಡೆ ಇರುವಂತಹ ಎಲ್ಲ ಸೀಟ್ಗಳಾಗಿರ್ಬೋದು, ಅಲ್ಲಿ ಏನೆಲ್ಲ ಥಿಯೇಟರ್ ಒಳಗೆ ಇದ್ದುವಂತಹ ವಸ್ತುಗಳನ್ನ ತಂದು ಇವತ್ತು ಹೊರಗಡೆ ಇಟ್ಟಿರುವಂತಹದ್ದು. ಇನ್ನೇನು ಇವತ್ತು ಅಥವಾ ನಾಳೆ ಇದನ್ನ ಸಂಪೂರ್ಣವಾಗಿ ಒಡೆಯುವಂತ ಕೆಲಸ ಆಗುತ್ತೆ. ಸೊ ಗಮನಿಸ್ತಾ ಇರ್ಬೋದು ಪೊಲೀಸ್ ಭದ್ರತೆ ಆಗಿರ್ಬೋದು, ಜೊತೆಗೆ ಸಾಕಷ್ಟು ಜನರು ಈ ಒಂದು ಇದಕ್ಕೆ ಕೆಲಸಕ್ಕೆ ಕಣ್ಗಾವಲಾಗಿ ನಿಂತಿರುವಂತಹದ್ದು. ಪೊಲೀಸರ ಕಣ್ಗಾವಲಿನ ಜೊತೆಗೆ ಈ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರುವಂತಹದ್ದು. ಸೊ ಒಟ್ಟಾರೆಯಾಗಿ ಏನು ಊರ್ವಶಿ ಥಿಯೇಟರ್ ಅನ್ನುವಂಥದ್ದು ಇನ್ನು ನೆನಪು ಮಾತ್ರ. ಅಣ್ಣವ್ರು ಇದನ್ನ ಉದ್ಘಾಟನೆ ಮಾಡಿದ್ರು. ಬಾಹುಬಲಿ ಅಂತ ದೊಡ್ಡ ದೊಡ್ಡ ಸಿನಿಮಾಗಳ ಸಹ ಈ ಥಿಯೇಟರ್ ಅಲ್ಲಿ ನಾವು ನೋಡಿರುವಂತಹದ್ದು. ಸಾಕಷ್ಟು ಜನ ಏನು ಸಿನಿಮಾ ನಟರ ಒಂದು ಸಿನಿಮಾ ಇಲ್ಲಿ ತೆರೆ ಕಂಡಿತ್ತು. ಸಾಕಷ್ಟು ಜನ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಸಿನಿಮಾ ತಾರೆಯರು ಸಹ ಇಲ್ಲಿಗೆ ಭೇಟಿ ನೀಡ್ತಾ ಇದ್ರು. ಆದರೆ ಎಲ್ಲ ಒಂದು ಕಡೆ ಖಂಡಿತವಾಗಿಯೂ ಬೇಸರ ಇರುವಂತಹದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರಿಂದ ಉದ್ಘಾಟನೆ ಆದಂತಹ ಸಿನಿಮಾ ಥಿಯೇಟರ್ ಇವತ್ತು ಒಡೆದು ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಅನ್ನುವಂತಹ ಬೇಸರ ಖಂಡಿತವಾಗಿಯೂ ಜನಸಾಮಾನ್ಯರಲ್ಲಿ, ಜೊತೆಗೆ ಸಿನಿಮಾ ಪ್ರೇಕ್ಷಕರಲ್ಲಿ, ಸಿನಿಮಾ ಪ್ರೇಮಿಗಳಲ್ಲಿ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.